ಇತ್ತೀಚೆಗಷ್ಟೇ ಸರ್ಕಾರ ಜನೌಷಧಿ ಮಳಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಕೊಡ್ತು. ಇನ್ನು ಮುಂದೆ ಹೊಸ ಅಪ್ಲಿಕೇಶನ್ ನಾವು ಸ್ವೀಕಾರ ಮಾಡಲ್ಲ, ಜನೌಷಧಿ ಮಳಿಗೆಗಳಿಗೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜಾಗ ಇಲ್ಲ ಅಂತ. ಅದಕ್ಕೆ ಕಾರಣ ಅವ್ರು ಕೊಟ್ಟಿದ್ದು, ನಾವೇ ಉಚಿತವಾಗಿ ಮೆಡಿಸಿನ್ಗಳನ್ನು ಕೊಡ್ತೀವಿ, ಕಡಿಮೆ ಬೆಲೆ ಏನು ಬಂತ್ರಿ, ನಾವು ಉಚಿತವಾಗಿ ಮೆಡಿಸಿನ್ ಕೊಡ್ತಿದ್ದೀವಲ್ಲ, ಇನ್ನೇನಕ್ಕೆ ಅವರು ಅಂತ ಕೇಳಿದರು. ಸರಿ ಆಯಿತು, ಹಾಗಾದರೆ ಸರ್ಕಾರಿ ಆವರಣದಲ್ಲಿ ಹೆಂಗಿದೆ ವ್ಯವಸ್ಥೆ, ಉಚಿತ ಮಾತ್ರೆಗಳು ಜನರಿಗೆ ಸಿಗ್ತಾ ಇದೆಯಾ ಅಂತ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತು. ಹೇಳೋದೊಂದು ಮಾಡೋದೊಂದು ಎಂದಿನಂತೆ ಸರ್ಕಾರದ ಕೈಯಾಳಿ ಅನ್ನೋದು ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಎಲ್ಲೆಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ವಿ, ಏನೇನು ವಿಚಾರ ಗೊತ್ತಾಯಿತು ನೋಡ್ಕೊಂಡು ಬರೋಣ ಬನ್ನಿ. ಜನೌಷಧಿ ಕೇಂದ್ರಗಳಿಗೆ ರಾಜ್ಯ ಸರ್ಕಾರ ಕೋಕ್, ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆಗಳ ಕೊರತೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ತಿಲಾಂಜಲಿ ಇಟ್ಟಿದೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರಗಳು ಇರಲೇಬಾರದು ಅಂಥೇಳಿ ಜನೌಷಧಿ ಕೇಂದ್ರಗಳ ತೆರವಿಗೆ ಆದೇಶ ಮಾಡಿ ನೋಟಿಸ್ ಕೊಟ್ಟಿದೆ. ಕಡಿಮೆ ಬೆಲೆಗೆ ಸಾರ್ವಜನಿಕರಿಗೆ ಔಷಧಿ ಸಿಗುತ್ತಾ ಇದ್ದು, ಜನ ದುಡ್ಡು ಕೊಟ್ಟು ಖರೀದಿ ಮಾಡೋದು ಬೇಡ, ಉಚಿತವಾಗಿಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಮಾತ್ರೆ ಸಿಗುತ್ತೆ ಅಂಥೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಲ್ಲಾ ಮಾತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತಾ, ಮಾತ್ರೆಗಳ ಕೊರತೆ ಇದೆಯಾ ಅಂಥೇಳಿ ಪಬ್ಲಿಕ್ ಟಿವಿ ಹಲವು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ನಲ್ಲಿ ಮಾತ್ರೆಗಳ ಕೊರತೆ ಇರೋದು ಕಂಡು ಬಂದಿದೆ. ಈ ಬಗ್ಗೆ ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಕೆಸಿ ಜನರಲ್ ಆಸ್ಪತ್ರೆ. ಕೆಸಿ ಜನರಲ್ ಆಸ್ಪತ್ರೆಯ ಒಳಗಡೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇತ್ತು, ಅದನ್ನ ತೆರವು ಮಾಡಿಸಿದ್ದಾರೆ. ಆಸ್ಪತ್ರೆಯ ಒಳಗಡೆ ಎಲ್ಲ ರೀತಿಯ ಮೆಡಿಸಿನ್ ಸಿಗುತ್ತಾ ಅಂಥೇಳಿ ರಿಯಾಲಿಟಿ ಚೆಕ್ ನಡೆಸಿದೆ ಪಬ್ಲಿಕ್ ಟಿವಿ. ಬೇಸಿಕ್ ಮಾತ್ರೆ ಕೂಡ ಸಿಗ್ತಿಲ್ಲ. BP, ಕೋಲ್ಡ್, ವಾಂತಿ ಭೇದಿ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಮಾತ್ರೆ ಇಲ್ಲದೆ ಹೊರಗಡೆ ಬರೆದು ಕೊಡ್ತಿದ್ದಾರೆ ಡಾಕ್ಟರ್ಸು. ನೋಡಿ, ಕೆಸಿ ಜನರಲ್ ಆಸ್ಪತ್ರೆ ಒಳಗಡೆ ಇದ್ದೀನಿ. ಇಲ್ಲಿ ಉಚಿತವಾಗಿ ನಾವೇ ಮಾತ್ರೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಮಾತ್ರೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ, ತಾವು ಏನು ಹುಷಾರಿಲ್ಲ ಅಂತ ಬಂದಿದ್ರಿ? ನಾವು ಲೂಸ್ ಮೋಷನ್ ವಾಮಿಟ್ ಆಗುತ್ತೆ ಅಂತ ಬಂದಿದ್ದು. ಅದು ಬಂದಿದ್ದಕ್ಕೆ ಮೆಡಿಸಿನ್ ಬರ್ಕೊಟ್ರೆ, ಆದರೆ ಅರ್ಧೆಲ್ಲ ಮಾತನ್ನ ಆದರೆ ಆಚೆನೇ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿಲ್ವಂತ? ಇಲ್ಲ, ಬೇರೆ ಗ್ಯಾಸ್ಟ್ರಿಕ್ ಮಾತ್ರ ಓರಸಲ್ ಮಾತ್ರ ಕೊಟ್ಟಿದ್ದಾರೆ, ಮಿಚ್ಚೆಲ್ಲ ಆಚೆನೇ ಇಸ್ಕೋಬೇಕಂದಿದ್ದಾರೆ. ಈಗ ಲೂಸ್ ಮೋಷನ್ನು ಮತ್ತು ಇನ್ಯಾವ ಮಾತ್ರ ಹೊರಗಡೆ ತಗೋಬೇಕಂತ? ವಾಮಿಟು, ಲೂಸ್ ಮೋಷನ್ ಮತ್ತು ಆ್ಯಂಟಿಬಯೋಟಿಕ್ ಮಾತ್ರ ಎಲ್ಲ ಆಚೆ ತಗೋಬೇಕು, ದುಡ್ಡು ಕೊಟ್ಟು ತಗೋಬೇಕು. ಸರ್, ತಮಗೆ ಯಾವ ಮಾತ್ರ ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ? ಆ್ಯಕ್ಚುಲಿ ಐವಿನ್ ಅಂತೇಳಿ ಇದು ಸ್ಕಿನ್ ಟ್ಯಾಬ್ಲೆಟ್ಸ್ ಇದು ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಸಿಗ್ತಾ ಇಲ್ಲ. ಯಾವುದೋ ಒಂದು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, ಇನ್ನು ಉಳಿದಿದ್ದು 30 ಹೊರಗಡೆ ತೊಗೋಬೇಕು. ಓಕೆ, ಎಲ್ಲ ಮಾತ್ರ ಇಲ್ಲೇ ಸಿಗುತ್ತೆ ಅಂತೇಳಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿದ್ವು, ಅದನ್ನೆಲ್ಲ ತೆಗೆಸ್ಬಿಟ್ಟವ್ರೆ. ಹೌದು, ಅದು ತಪ್ಪು ಮಾಡಬಾರ್ದಂಗೆ. ಜನಕ್ಕೆ ಬಡವ್ರಿಗೂ ಯೂಸ್ ಆಗಬೇಕಂದ್ರೆ ಅಟ್ಲೀಸ್ಟ್ ಇವೆಲ್ಲ ಇರಬೇಕು. ಬಟ್ ಏನಾಗಿದೆ ಅಂತಾರೆ, ಯಾವ ಕೆಲವು ಇಲ್ಲ ಅಂತಾರೆ. ಏನು ಮಾಡೋದು ಹೇಳಿ, ನಾವು ಇರೋದು ಇಲ್ಲಾರಕ್ಕಂತ ಇಲ್ಲಿ ಬರೋದು, ನಾವು ಬರೋದು ಬಂದಮೇಲೆ ಇವಾಗ ಕೇಳಿದ್ರೆ ಒಂದು ಮಾತ್ರ ಇದೆ, ಒಂದು ಮಾತ್ರ ಇಲ್ಲ, ಆಚೆ ಇಸ್ಕೊಂತಾರೆ. ಇವಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದು ಯಾರನ್ನ ಕೇಳಬೇಕು, ಇಲ್ಲ ಯಾರು ಕೇಳ್ತಾರೆ, ಇಲ್ಲಿ ಯಾರು ಕೇಳೋರು ಇಲ್ಲ. ಲೂಸ್ ಮೋಷನ್ನು ಮತ್ತು ವಾಮಿಟು ಅಂತ ಬಂದಂಥವ್ರಿಗೆ ಮಾತ್ರೆಗಳು ಇಲ್ಲಿ ಕೇಳಿದ್ರೆ ಇಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾರೆ. ನೋಡ್ಬೋದು, ಉಚಿತ ಔಷಧಿ ಚಿಕಿತ್ಸಾಲಯ ಅಂತೇಳಿ ಕೆಸಿ ಜನರಲ್ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಇದು. ಆದರೆ ಇಲ್ಲಿ ಎಲ್ಲ ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ. ಇನ್ನೊಂದಷ್ಟು ಜನ ಇದ್ದಾರೆ, ಅವರಿಗೆ ಯಾವ್ಯಾವ ಮಾತ್ರೆ ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ ಏನು ಅನ್ನೋದನ್ನು ಚೆಕ್ ಮಾಡಿಸ್ತೀನಿ. ಸರ್, ತಮಗೆ ಮೇಡಮ್ ಮಾತ್ರೆಗಳು ಯಾವ ಸಿಗ್ತಾ ಇಲ್ಲ ಅಂತಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಯಾವುದಿಲ್ಲ ಇನ್ನು ಮಾತಾಡ್ಸ್ತೀನಿ, ಒಳಗಡೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸೋಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಕೆಲವೊಂದಿಷ್ಟು ಮಾತ್ರೆಗಳನ್ನು ಹೊರಗಡೆ ತಗೊಳ್ಳಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ಮೇಡಮ್, ಓಪನ್ ಮಾಡ್ಬೋದಾ? ಈಗ ಒಂದು ನಿಮಿಷ ಹೇಳಿ, ಯಾವ್ಯಾವ ಮಾತ್ರೆ ಹೊರಗಡೆ ಕೊಡ್ತಾ ಇದ್ದೀರಾ? ವಾಮಿಟು ಮತ್ತು ತಲೆನೋವಿಗೆಲ್ಲವೂ ಕೂಡ ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸುಸ್ತಿಗೆಲ್ಲ ಕೂಡ ಹೊರಗಡೆ, ಕೋಲ್ಡು ಕೆಲವೊಂದೆಲ್ಲ ಹೊರಗಡೆ ಬರ್ಕೊಟ್ಟಿದ್ರಲ್ಲ. ಅಲ್ಲ, ಅವ್ರು ಬರ್ಕೊಟ್ಟಿರ್ತಾರೆ, ನಾವು ಇಲ್ಲಿ ಏನಿದೆ ಅದೆಲ್ಲ ಕೊಡ್ತಾರೆ. ಏನಿಲ್ಲ ಅಂತ ಹೇಳಕ್ಕಾಗಲ್ಲ, ಪ್ರಿಸ್ಕ್ರಿಪ್ಷನ್ ಬಂದಾಗ ಹೇಳ್ತೀನಿ ಸರ್. ಯಾವ್ದಿಲ್ಲ ಎಲ್ಲ ನಾವೇ ಉಚಿತವಾಗಿ ಹಂಗಲ್ಲ ಸರ್, ಇಲ್ಲಿ ಏನಿದೆ ಅದು ಕೊಡ್ತಾ ಇದ್ದೀವಿ. ಯಾವ್ದಿಲ್ಲ ಅನ್ನೋದು ಪ್ರಿಸ್ಕ್ರಿಪ್ಷನ್ ನೋಡಿದಾಗ ಹೇಳ್ತೀನಿ. ಇಲ್ಲಿ ಯಾವುದಿಲ್ಲ ಅನ್ನುವಂಥದ್ದನ್ನು ಪ್ರಿಸ್ಕ್ರಿಪ್ಷನ್ ನೋಡಿ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಒಂದು 2-3 ರೋಗಿಗಳನ್ನು ನಾವು ಮಾತಾಡ್ಸಿದ್ವಿ. ಅವರು ಹೊರಗಡೆ ಬರ್ಕೊಟ್ಟಿದ್ದಾರೆ, ಸರ್ ಇಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಸಿಗಲ್ಲ ಅಂತ ಹೇಳಿದ್ದಾರೆ. ಔಷಧಿ ವಿತರಣೆ ಮಾಡುವಂಥ ಕೇಂದ್ರದಲ್ಲಿ ವಿಚಾರಿಸಿದ್ರೆ ನಮಗದು ಸರಿಯಾಗಿ ಯಾವುದಿಲ್ಲ ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಅವರೇ ಸ್ವತಃವಾಗಿ ಹೇಳ್ತಾ ಇದ್ದಾರೆ. ಅವ್ರ ಪಟ್ಟಿ ಲಿಸ್ಟ್ ಇಲ್ಲ ಯಾವುದಿಲ್ಲ ಅಂತೇಳಿ, ಯಾವುದನ್ನು ಬರ್ಕೊಟ್ರೆ ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾರಂತೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಆಸ್ಪತ್ರೆ ಆವರಣಗಳಲ್ಲಿ ಇರಬಾರ್ದು ಅಂತೇಳಿ ತೆರವು ಮಾಡಿಸಿದ್ದಾರೆ. ಅದೇ ನಾವೇ ಎಲ್ಲ ಮಾತ್ರೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಒಂದು ಮಾತ್ರೆ ಸಿಗುತ್ತೆ, ಒಂದು ಮಾತ್ರೆ ಸಿಗಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜನರು ಮಾತ್ರೆಯನ್ನ ಹೊರಗಡೆ ತೆಗೆದುಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಯಾವೆಲ್ಲ ಮಾತ್ರೆ ಸಿಗ್ತಿಲ್ಲ ಅಂತ ಹೇಳ್ತಾರೆ, ನೀವೇ ನೋಡಿ. ಶುಗರ್ ಕೊಟ್ಟಿದ್ದಾರೆ, ಅಟೋರ್ವಾ ಕೊಟ್ಟಿದ್ದಾರೆ, ಇದು ಸಿಪ್ಲಾಕ್ಸಿನ್ ಇಲ್ಲ, ಕಾಫ್ ಸಿರಪ್ ಇಲ್ಲ, ಆಂಟಿಬಯೋಟಿಕ್ ಸ್ಟಾಕ್ ಇಲ್ಲ ಅಂತಾರೆ, ಹೊರಗಡೆ ತಗೊಂಡು
ಇದೊಂದು ಮಕ್ಳದ್ದು ಯಾವುದೋ ಒಂದು ಸಿರಪ್ ಹಿಡಿದು ಜಂತು ಹುಳದ್ದು ಏನೋ ಇತ್ತಿದ್ದು ಇದು ಇಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸಿರಪ್ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಹೊರಗಡೆ ತೊಗೊಳಕ್ಕೆ ಹೇಳಿದ್ರು. ಕೊಟ್ಟಿಲ್ಲ ಅಲ್ಲ, ಬಟ್ ಇಲ್ಲಿ ಸಿರಪ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಸಿಕ್ಕಿಲ್ಲ ಅಂತ ಹೊರಗಡೆ ತೊಗೊಳಕ್ಕೆ ಹೇಳಿದ್ದಾರೆ. ಅಣ್ಣ ಯಾವ ಮಾತ್ರೆ ಹೊರಗಡೆ ಹೇಳಿರೋದು? BP ಮಾತ್ರ ಇದು BP ಮಾತ್ರ ಇಲ್ಲ ಅಂತ ಸದ್ಯಕ್ಕಿಲ್ಲ ಅಂತೆ, ಖಾಲಿಯಾಗಿದೆ ಅಂತೆ, ಅದಕ್ಕೆ ಹೊರಗಡೆ ತೊಗೊಳ್ಳಿ ಅಂತ ಹೇಳಿದ್ರು. ಸ್ವಾಮಿ, ನನಗೆ ಕತ್ತು ನೋವು 8 ದಿವಸದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಮಾತ್ರೆ ಕೊಡ್ತಾರೆ ಹೊತ್ತು ಒಂದು ನೋವು ಮೇಲಾಗಿಲ್ಲ, ಒಂದು ಕೈ ಕಾಲು ಅನ್ನೋದ್ರಲ್ಲ, ನಿದ್ರೆ ಇಲ್ಲ ನನಗೆ. ಈ ಕೈ ಇಲ್ಲ, ಕೆಲವು ಮಾತ್ರ ಕೊಟ್ಟರೆ ಕೆಲವು ಮಾತ್ರ ಆಚೆ ತೊಗೊಂಡಿದ್ದೀನಿ. ಇಲ್ಲಿ ಏನು ಸ್ಪಂದನೆ ಮಾಡಲ್ಲ ಸರ್, ತುಂಬ ಕಷ್ಟ ಇದೆ ಸರ್ ನನಗೆ. ನೋವು ಜಾಸ್ತಿ ಇದೆ, ವಿಪರೀತ ನೋವು. 8 ದಿವಸ ಇದು ಊಟ ಮಾಡಿ ನೋವು ಇಲ್ಲಿ ಸಿಗಲ್ಲ. ಕೆಲವು ಮಾತ್ರ ಕೊಡ್ತಾರೆ, ಕೆಲವು ಮಾತ್ರ ಬರ್ಕೊಡ್ತಾರೆ ಆಚೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ವಿಕ್ಟೋರಿಯಾ ಆಸ್ಪತ್ರೆ. ಇನ್ನು ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆ ಅಂದರೆ ಅದು ವಿಕ್ಟೋರಿಯಾ. ಇಲ್ಲೂ ಕೂಡ ಸರಿಯಾಗಿ ಮಾತ್ರೆಗಳು ಸಿಗ್ತಿಲ್ಲ, ಹಲವು ಮಾತ್ರೆಗಳ ಕೊರತೆ ಇದೆ. ಯಾವ್ಯಾವ ಮಾತ್ರೆ ಅಂಥೇಳಿ ನೀವೇ ನೋಡಿ. ಔಷಧಿ ಎಲ್ಲ ಸಿಗುತ್ತಾ, ಬೇರೆ ಕಡೆ ತಗೋಬೇಕಾ? ಎಲ್ಲ ಸಿಗ್ತಾ ಇಲ್ಲ? ಎಷ್ಟು ಮಾತ್ರ ಬರ್ತಿದ್ದಾರೆ ಹೊರಗಡೆ? ಬುಕ್ ಇದೆಯಾ ಅದು? ತೋರಿಸಿ, ಯಾವ ಮಾತ್ರ ಹೊರಗಡೆ ಬರ್ತಿದ್ದಾರೆ? ಸಿಗ್ತಾ ಸರ್ ಎಲ್ಲ ಮಾತ್ರ ಇಲ್ಲಿ? ಎಲ್ಲ ಇಲ್ಲ, ಒಂದೇ ಕೊಟ್ಟಿದ್ದಾರೆ. ಇದೆಲ್ಲ ಹೊರಗಡೆ ಸಿಗುತ್ತಂತ? ಏನು ತೋರ್ಸೋಕ್ಕೆ? ಟ್ಯಾಬ್ಲೆಟ್ಸ್ ಏನಕ್ಕೆ ಇದಾ ಹೊರಗಡೆ ಬರ್ಕೊಟ್ಟಿರೋದಾ? ನೋಡಿದ್ರಲ್ಲ, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾವ ರೀತಿಯಂಥ ಔಷಧಿಗಳು ಅಂದರೆ ಉಚಿತ ಔಷಧಿಗಳು ಯಾವ್ಯಾವೆಲ್ಲ ಸಿಗ್ತಾ ಇದ್ದಾವೆ, ಯಾವ್ಯಾವೆಲ್ಲ ಸಿಗ್ತಾ ಇಲ್ಲ ಅಂತಂದರೆ ಕಡಿಮೆ ಬೆಲೆಯ ತುಂಬ ಕಡಿಮೆಯ ಏನು ಔಷಧಿಗಳಿದ್ದಾವೆ ಅವು ಮಾತ್ರ ಸಿಗ್ತಾ ಇದ್ದಾವೆ. ಅದನ್ನು ಹೊರತುಪಡಿಸಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಔಷಧಿಗಳಾಗಿರ್ಬೋದು, ಹಾಗೆ ನರಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಾಗಿರ್ಬೋದು, ಮೂಳೆಗೆ ಸಂಬಂಧಪಟ್ಟಂಥ ಔಷಧಿಗಳಾಗಿರ್ಬೋದು, ಅಂದರೆ ಹೆಚ್ಚಿನ ಬೆಲೆಯ ಯಾವುದೇ ರೀತಿಯಾದಂಥ ಔಷಧಿಗಳು ಉಚಿತವಾಗಂತೂ ಸಿಗ್ತಾ ಇಲ್ಲ. ಹೊರಗಡೆ ಅದರ ಬೆಲೆ ತುಂಬ ದುಪ್ಪಟ್ಟಾಗಿರುತ್ತೆ. ಆ ಥರದ ಔಷಧಿಗಳು ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ, ಅದು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಬೌರಿಂಗ್ ಆಸ್ಪತ್ರೆ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ತೆರವು ಮಾಡಿಸಿದ್ದಾರೆ. ಇಲ್ಲಿ ಸರಾಸರಿ ಆಸ್ಪತ್ರೆಯ ಒಳಗಡೆ ಸರಿಯಾಗಿ ಮಾತ್ರೆ ಸಿಗ್ತಿಲ್ಲ. ಒಂದು ಮಾತ್ರೆ ಸಿಕ್ಕರೆ ಮತ್ತೊಂದು ಮಾತ್ರೆಗೆ ಹೊರಗಡೆ ಹೋಗಬೇಕಾದಂತಹ ಪರಿಸ್ಥಿತಿ. ಯಾವ್ಯಾವ ಮಾತ್ರೆಯ ಕೊರತೆ ಇದೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೋರಿಂಗ್ ಆಸ್ಪತ್ರೆಯಲ್ಲಿ ಇದ್ದೀನಿ. ಈ ಒಂದು ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಇಲ್ಲ. ಆದಾಗ್ಯೂ ಕೂಡ ಇಲ್ಲಿನ ಒಂದು ಫಾರ್ಮಸಿಯಲ್ಲೇ ಮೆಡಿಸಿನ್ಗಳನ್ನು ವಿತರಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಆದರೆ ಒಂದಿಷ್ಟು ಮೆಡಿಸಿನ್ಗಳು ಸಿಗ್ತಾ ಇದೆ, ಕೆಲವೊಂದಿಷ್ಟು ಸಿಗ್ತಾ ಇಲ್ಲ. ಒಬ್ರು ಇದ್ದಾರೆ, ಮಾತನಾಡಿಸ್ತೀನಿ. ಅಮ್ಮ, ನಿಮಗೆ ಮೆಡಿಸಿನ್ಗಳು ಸಿಕ್ಕಿದ್ವಾ? ಯಾವುದು ಸಿಕ್ಕಿಲ್ಲ ಸರ್, ಎಲ್ಲ ಹೊರಗಡೆನೇ ತಂದು ಕೊಡ್ತಾ ಇದ್ದೀವಿ. ಹೇಳ್ತಾರೆ ಸರ್ಕಾರದವರು ಎಲ್ಲ ಸರ್ಕಾರಿ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸಿಗುತ್ತೆ ಮೆಡಿಸಿನ್ಗಳು. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿದ್ರೆ ಬಂದು ಅಡ್ಮಿಟ್ ಮಾಡಿದೆ, ಎಲ್ಲ ಹೊರಗಡೆನೇ ತಂದು ಕೊಡ್ತಾ ಇದ್ದೀವಿ. ಸಮಸ್ಯೆ ಆಗ್ತಾ ಇದೆ, ದುಡ್ಡು ಕೊಟ್ಟು ತೊಗೊಳ್ಬೇಕು ಅಂತ. ಸಮಸ್ಯೆ ಆಗ್ತಾ ಇದೆ ಸರ್, ದುಡ್ಡು ಕೊಟ್ಟು ತಗೋಬೇಕಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಸರ್. ಏನು ಹೇಳ್ತೀರಿ ಮತ್ತೆ ಈ ಸರ್ಕಾರದವ್ರಿಗೆ? ಏನು ಹೇಳೋಣ ಸರ್. ನೀವು ಯಾವ ಮೆಡಿಸಿನ್ಗೆ ಬಂದಿದ್ರಿ, ಸಿಕ್ಕಿದ್ವಾ ನಿಮಗೆ? ಇಲ್ಲ, ಸಿಕ್ಕಿಲ್ಲ ಸರ್. ಇದು ಕಿವಿ ನೋವಿಗೆ ಬಂದಿದ್ದು ನಾನು. ಮೆಡಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಚೆ ಕಡೆ ತಗೊಂಡಿದ್ದಾರೆ. ಇಲ್ಲಿ ಹೊರಗಡೆ ತಗೋಬೇಕಾ? ಒಳಗಡೆ ತಗೊಂಡ್ರೆ ಅಂತಾರೆ. ಈಗ ಈ ಮೆಡಿಸಿನ್ಗಳನ್ನು ಕೇಳಿದಾಗ ಏನಂದ್ರು? ಸ್ಟಾಕ್ ಇಲ್ಲ ಅಂತಂದ್ರ ಅಥವಾ ಇಲ್ಲ ಅಂತಂದ್ರೆ? ಇಲ್ಲ, ಸ್ಟಾಕ್ ಇಲ್ಲ, ಈಚೆ ಕಡೆ ತಗೊಳ್ರಿ ಅಂತ ಹೇಳಿದ್ರು. ಇಲ್ಲಿ ಫಾರ್ಮಸಿ ಇದೆ. ಈಗ ಇನ್ನೊಬ್ರು ಕೂಡ ಇದ್ದಾರೆ. ಸುಮಾರು ಜನ ಪ್ರಿಸ್ಕ್ರಿಪ್ಷನ್ಗಳನ್ನು ಇಟ್ಕೊಂಡು ಬರ್ತಾರೆ, ರೋಗಿಗಳು ಬರ್ತಾರೆ. ಆದರೆ ಅವ್ರಿಗೆ ಯಾವುದು ಅಗತ್ಯ ಇದೆ ಮೆಡಿಸಿನ್ಗಳು, ಅದು ಕೆಲವರಿಗೆ ಸಿಗ್ತಾ ಇಲ್ಲ. ಸರ್ಕಾರ ಹೇಳುತ್ತೆ ಆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಲ್ಲ ರೀತಿಯ ಔಷಧಿಗಳನ್ನು ಕೂಡ ನಾವು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಜನೌಷಧಿ ಕೇಂದ್ರಗಳನ್ನು ನಾವು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಅಥವಾ ತೆಗೆಯುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಅಸಲಿಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಚಿತ್ರಣನೇ ಬೇರೆ ಇದೆ. ಇಲ್ಲಿ ಔಷಧಿಗಳೇ ಸಿಗೋದಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಜನ ಮತ್ತೆ ಹೊರಗಡೆ ಹೋಗಿ ಮೆಡಿಕಲ್ಗಳಲ್ಲಿ ಕಾಸನ್ನು ಕೊಟ್ಟು ಮತ್ತೆ ಖರೀದಿ ಮಾಡುವಂಥ ಸ್ಥಿತಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಬೆಳಕಿಗೆ ಬರ್ತಾ ಇದೆ. ಒಟ್ಟಾರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಿಂದ ಜನರಿಗೆ ಅನುಕೂಲ ಆಗ್ತಾ ಇತ್ತು. ಎಲ್ಲಾ ರೀತಿಯ ಮಾತ್ರೆಗಳು ರಿಯಾಯಿತಿ ದರದಲ್ಲಿ ಸಿಗ್ತಿತ್ತು. ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ತಿಲಾಂಜಲಿ ಇಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆ ಸಿಗುತ್ತೆ ಅಂತ ಹೇಳಿ ಸಚಿವರಾದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಮಾತ್ರೆಗಳ ಕೊರತೆ ಇರೋದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿದೆ. ಜನೌಷಧಿ ತೆರವು ಆದೇಶವನ್ನ ಮರುಪರಿಶೀಲನೆ ಮಾಡಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.